30 minutes 40 minutes ನಿಮ್ಮ ಕೈಲಿ ಇತ್ತು ಅಂದರೆ ಕ್ಲೀನಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಕೀಬೋರ್ಡ್ ಟ್ರೈ ಮಾಡಿದ್ರಾ? ಇಲ್ಲ, ಬ್ರ್ಯಾಂಡ್ ನ್ಯೂ ಬಾಕ್ಸ್ ಪೀಸ್. ನೀವು ಸೇವ್ ಮಾಡಿರೋ ಅಮೌಂಟಲ್ಲಿ ಐಫೋನ್ 15 ಬಂದಿದೆ. ಹೌದು, 185 ಇದೆ ಇಂಡಿಯಾ ಪ್ರೈಸ್. ಇವಾಗ ಕರೆಂಟ್ ಪ್ರೈಸ್ 179 180 ಏನೋ ಇದೆ. ಅದು ಆನ್ಲೈನಲ್ಲಿ 185. ಓಕೆ, ನಿಮಗೆ 50,000 ನಡೀರಿ. ನಮ್ಮದು ಶಾಪಿಂಗು ಆಯಿತು. ಮೊಬೈಲ್ ತೊಗೊಂಡ್ವಿ, ಒಂದು ತೊಗೊಳಕ್ಕೆ ಬಂದ್ವಿ. ಅದಕ್ಕಿಂತ ಅಪ್ಗ್ರೇಡೆಡ್ ವರ್ಷನ್ನು ಹಾಗೆ 2 ಇಮಾಗೊಂಡು ನಾನು ಇಬ್ಬರಿಗೂ ತೊಗೊಂಡ್ವಿ. ಖುಷಿನಾ? ಆ್ಯಕ್ಚುಲಿ ಏನಂದರೆ ಎವ್ರಿ ಟೈಮ್ ನಾನು ಏನೋ ತೊಗೊಳ್ಬೇಕು ಅಂದಾಗ ನಾನು ಒಬ್ಬರಿಗೆ ಮಾತ್ರ ತೊಗೊಳ್ತಾ ಇದ್ದೆ. ಬಟ್ ಮೊಬೈಲ್ ಪ್ಲಾನೆಟ್ ಕಡೆಯಿಂದ ಇಬ್ಬರಿಗೂ ತೊಗೊಳ್ಳೋಂಗೆ. ಯಾಕಂದರೆ ನಾವು ಯೂಟ್ಯೂಬರ್ಸ್ಗಳೇನಾದರೂ ಏನಾದರೂ ಅಪ್ಗ್ರೇಡ್ ಮಾಡ್ತಾನೆ ಇರ್ತೀವಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನೋಡ್ಬೋದು, ನಾನು ಕ್ಯಾಂಪಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದಿದ್ದು 14 Pro Maxಲ್ಲಿ. ಬಟ್ ಅನ್ಫಾರ್ಚುನೇಟಾಗಿ ನಾನು 14 Pro Max ಇಲ್ಲ ನನ್ನ ಹತ್ರ. ಅದಾದಮೇಲೆ ಬೇರೆ ಎಲ್ಲ ಕ್ಯಾಮ್ರಾಗಳು ಟ್ರೈ ಮಾಡಿದೆ, GoPro 11 ಅದೆಲ್ಲ. ಬಟ್ ನನಗೆ ಅಷ್ಟೊಂದು ಈಸಿಯಾಗಿ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ನಾನೆಲ್ಲ ಮಾಡೋದು ಬೇಸಿಕ್ ಎಡಿಟು. ಸೊ ಹಾಗಾಗಿ ಮತ್ತೆ ಇವತ್ತೊಂದು 15 Pro Max ತೊಗೊಳ್ಳೋಣ ಅಂತ ಇದ್ದೀನಿ. ಸೊ ನಾನು ರಾಜಾಜಿನಗರಲ್ಲಿದ್ದೀನಿ. ರಾಜಾಜಿನಗರ ಅಂದ ತಕ್ಷಣ ನಿಮ್ಗೆ ಆಲ್ರೆಡಿ ಒಂದು ಹಿಂಟ್ ಬಂದಿರುತ್ತೆ ಎಲ್ಲಿದ್ದೀನಿ ಅಂತ. ಓಕೆ, ನೋಡಿ, ನಿಮ್ಮ ಗೆಸ್ ಕರೆಕ್ಟಾಗಿದೆ ಅಂದ್ಕೊತೀನಿ. ಬಂದಿದ್ದೀನಿ ಇವಾಗ ನಾನು ಮೊಬೈಲ್ ಪ್ಲ್ಯಾನೆಟ್ಗೆ. ಸೊ ಹಿಮಾಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ ನಾನು. ಸೊ ಯಾವಾಗೂ ಪಾಪ ನನಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾಳೆ, ಇವಳಿಗೂ ಅನ್ನೋದು ಒಂದು ಕೊಡ್ಸೋಣ ಅಂತೇಳಿ ನನ್ನ ಐಡಿಯಾ. 2 ಫೋನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರೈಸ್ ವರ್ಕೌಟ್ ಆಯ್ತು, 2 ಫೋನ್ ತೊಗೋತೀನಿ, ಇಲ್ಲಾಂದರೆ 1 ಫೋನ್ ತೊಗೋತೀನಿ. ಸೊ ಬನ್ನಿ ಹೋಗೋಣಂತೆ. ಸೊ ಆಲ್ರೆಡಿ ಬಂದು ಕೂತ್ಕೊಂಡಿದ್ವಿ, ಜನ ನೋಡ್ಬೋದು, ಫುಲ್ ಆಲ್ರೆಡಿ ವೇಟಿಂಗಲ್ಲಿದ್ದರು. ಅದಕ್ಕಾಗಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಕೂರಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಈಗ ಹೋಗ್ಬಿಟ್ಟು ನಾವು ಫೋನ್ ನೋಡ್ಬಿಟ್ಟು ಫೋನ್ ತೊಗೊಳ್ಬೇಕು. ಬನ್ನಿ, 14 Pro Max 258 GB ತೊಗೊಳ್ಳೋಣ ಅಂತ ಇದ್ದೀನಿ. ಏನು ಪ್ರೈಸ್ ಇದೆ ಡಿಸ್ಕೌಂಟ್ಸ್ ಅದ್ರ ಮೇಲೆ ನೋಡಿ ನಾನು ಡಿಸೈಡ್ ಮಾಡ್ತೀನಿ. ಫುಲ್ ವೇಟಿಂಗ್ ಇದೆ, ಹಾಗಾಗಿ ನನ್ನ ಮಗಳಿಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಕೂರಿಸಿದ್ವಿ. ಹಿಂಗೆ ಮಕ್ಳು ಕರ್ಕೊಂಡು ಹೋದರೆ ಕ್ಯಾಂಪಿಂಗಲ್ಲಿ ಹೋದ್ರು ಇದೆಗಳು ಹೊರಗಡೆ ಹಂಗೆ ನೋಡಿ, ಈ ಥರ ಆಚೆ ಮಳೆ, ಇವಾಗ ಐಸ್ ಕ್ರೀಮ್ ತಿಂತಿದ್ರು. ಮೆಟ್ರೋಯಿಂದ ಸ್ಟಾರ್ಟ್ ಮಾಡೋದು, ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಬೇಕು. ಓಕೆ, ಸೊ ಫೈನಲಾಗಿ ನಿಮ್ಮ ಹ್ಯಾಪಿನಾ ತೋರ್ಸ ನಿಂದು ಯಾವುದಿದೆ. ಸೊ ನಾನು ಹೇಳಿದ್ದೆ ನಿಮಗೆ, ಜಸ್ಟ್ ನಾನು 128 GB ವೇರಿಯಂಟ್ ತೊಗೋಬೇಕು ಅಂತ. ಬಟ್ ತುಂಬ ಥ್ಯಾಂಕ್ಸ್, ಕಿರಣ್ ಅವ್ರು ಒಳ್ಳೆ ಡಿಸ್ಕೌಂಟ್ ಕೊಟ್ಟರು. ಸೊ ಹಾಗಾಗಿ ನಾನು ಟೋಟಲ್ 2 ಡಿವೈಸ್ ತೊಗೊಂಡಿದ್ದೀನಿ. ನಾನು 128ಗೆ ಡಿಸೈಡ್ ಮಾಡಿದ್ದು, ಬಟ್ 512 ಸಿಕ್ಕಿದೆ. ನೋಡ್ಬೋದು, ಇದರ ಬ್ಲ್ಯಾಕ್ ಕಲರು ವೇರಿಯಂಟು, 2 ಕೂಡ ಬ್ರ್ಯಾಂಡ್ ನ್ಯೂ ಬಾಕ್ಸ್ ಪೀಸ್. ನೀವು ಸೇವ್ ಮಾಡಿರೋ ಅಮೌಂಟಲ್ಲಿ ಐಫೋನ್ 15 ಬಂದಿದೆ. ಹೌದು, 185 ಇದೆ ಇಂಡಿಯಾ ಪ್ರೈಸ್. ಇವಾಗ ಕರೆಂಟ್ ಪ್ರೈಸ್ 179 180 ಏನೋ ಇದೆ. ಅದು ಆನ್ಲೈನಲ್ಲಿ 185. ಓಕೆ, ನಿಮಗೆ 50,000 ರೂಪಾಯಿ ಕಮ್ಮಿ ಆಗಿರೋದು ಐಫೋನ್ 15 65,000 ರೂಪಾಯಿ. ಒಂಥರ ಬೈ 1 get 1 ಫ್ರೀ ಥರ ಬಂದಿದೆ ಆಫರ್. ಯಾವತ್ತು ನೀವು ನಾರ್ಮಲ್ ಆಗಿದ್ರೆ ಆಮೇಲೆ ಬೈ 1 get 1 ಫ್ರೀ ಸಿಕ್ಕಿರಲ್ಲ. ಬಟ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಬೈ 1 get 1 ಫ್ರೀ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ವಿಡಿಯೋ ನೋಡಿ ಬಂದಿತ್ತು ಪಾಪ ಇರೋದೇನೋ ವಿಷನ್ ಪ್ರೋ ಪ್ರೋ 3 ದಿವಸದಿಂದ ಬರೀ ಅದು ವಿಷನ್ ಪ್ರೋ ಅದೆಲ್ಲ ನೋಡ್ತಾ ಇದ್ದಾರೆ. ಓಕೆ ಓಕೆ, ಅಲ್ಲ ಎಕ್ಸ್‌ಪೀರಿಯನ್ಸ್ ಮಾಡ್ತೀರಾ? ಇದೆ ನನ್ನ ಹತ್ರ, ಅದು ನಕ್ಕು ಸಾಕಾಯ್ತು. ಇದೆ ನನ್ನ ಹತ್ರ, ಇದೆ ಎಕ್ಸ್‌ಪೀರಿಯನ್ಸ್ ಇದೆ, ಮಾಡಿದ್ರೆ ಮಾಡಿದ್ದೀವಿ. ಓಕೆ, ಮಾಡ್ತೀಯಾ? ಓಕೆ, ಸೊ ಬನ್ನಿ, ಇವಾಗ ನಮ್ಮದು ಎಲ್ಲ ಓಪನಿಂಗ್ ಎಲ್ಲ ಆಯ್ತು. ಇವಾಗ ಸೆಟಪ್ ಮಾಡ್ಕೊಂಡು ಹೊರಡಬೇಕು. ಸೊ ಇಲ್ಲಿಂದ ಹೊರಡೋಣ ಅಂತ. ಓಕೆ, ಸೊ ಫೈನಲಾಗಿ ನೋಡ್ಬೋದು, ಇಮ್ಮನ್ಗೆ ಗ್ರೀನ್ ಕಲರು, ಅವಳಿಗೆ ಆ್ಯಕ್ಚುಲಿ ಪರ್ಪಲ್ ಫೇವ್ರೇಟು. 14ಅಲ್ಲಿ ಪರ್ಪಲ್ ಕಲರ್ ಇತ್ತು, ಬಟ್ ಇದರಲ್ಲಿ ಪರ್ಪಲ್ ಇಲ್ಲ. ಸೊ ಹಾಗೆ ನಂದು 15 Pro Max 512 ಇದಾಯಿತು. ಸೊ ಹಾಗೆ ಒಂದು ವಿಷನ್ ಪ್ರೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋ ಚಾನ್ಸ್ ಕೂಡ ಕೊಟ್ಟಿದ್ದಾರೆ ನಮಗೆ. ಓಕೆ, ಸೊ ಇದೇ ತಿಟ್ಬಿಟ್ಟು ನೋಡಿ ಸರ್, ನಿಮ್ಗೆ ಚಾರ್ಜ್ ಆಗಿದೆ ಅಂತ. ನಾನು ಇವಾಗ ವಿಷನ್ ಪ್ರೋ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಆಮೇಲೆ ಈ ಫೋನ್ನ ಮನೇಲಿ ಆರಾಮಾಗಿ ಕೂತ್ಕೊಂಡಿದ್ದೀವಿ, ಆರಾಮಾಗಿ ಕೂತ್ಕೊಂಡು ಸೆಟಪ್ ಮಾಡ್ಕೊಳ್ಳೋಣ. ಹಿಡ್ಕೊ ಇದು ಒಂಚೂರು.
ಇದನ್ನು ತಗೋಬೇಕಂದ್ರೆ 3 ಲಕ್ಷ 3.5 ಲಕ್ಷ 4 ಲಕ್ಷ ಇವಾಗ 3,60,000 3,60,000 ಬಟ್ ನಮ್ಗೆ ಇಲ್ಲಿ ಫ್ರೀ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಮಾಡೋ ಆಪ್ಷನ್ ಸಿಕ್ಕಿದೆ. ಅದು ವಾರಂಟಿ ಬರಲ್ಲ, ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲ, ವಾರಂಟಿ ನಮ್ಮ ಕಡೆ 3 months ವಾರಂಟಿ. ಎಕ್ಸ್ಚೇಂಜ್ ಪ್ರಾಬ್ಲಮ್ ಬರಲ್ಲ ಸರ್. ಪ್ರಾಬ್ಲಮ್ ಅಂದರೆ ನೀವು ಹೇಳಿದ್ರೆ ಸೊ ಇಲ್ಲಿ ಬಂದಾಗ ಪ್ರಾಬ್ಲಮ್ ಫೀನಲ್ಲಿ ಅದು ನಾರ್ಮಲ್ ಗಾಗಲ್ಸ್ ಥರ ಕಾಣ್ತದೆ. ಸೌಂಡ್ ಇದರಲ್ಲೇ ಬರುತ್ತೆ. ಇದೇ ಸ್ಪೀಕರ್. ಡಬಲ್ 08800 ಓಪನ್ ಇಲ್ಲ. ನೀವೇನು ನೋಡ್ತೀರಲ್ಲ ಅದು ಸೆಲೆಕ್ಟ್ ಆಗುತ್ತೆ. ನೀವೇನು ಪ್ರೆಸ್ ಮಾಡ್ತೀರಲ್ಲ ಅದು ಪ್ರೆಸ್ ಆಗುತ್ತೆ. 008800 ಅಭಿ ಐಫೋನ್ ತಗೊಳಕ್ ಬಂದು ವಿಷನ್ ಪ್ರೊ ಎಕ್ಸ್ಪೀರಿಯನ್ಸ್ ಮಾಡ್ತಾವ್ರೆ. ವಿಷನ್ ಪ್ರೊ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಐಫೋನ್ ತಗೊಳಕ್ ಬಂದು. ನಾನು ಮಾಡೋಕ್ಕಾಗಲ್ಲ. 30 minutes 40 minutes ನಿಮ್ಮ ಕೈಲಿ ಇತ್ತು ಅಂದರೆ ಕ್ಲೀನಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಕೀಬೋರ್ಡ್ ಟ್ರೈ ಮಾಡಿದ್ರಾ? ಇಲ್ಲ, ಕೀಬೋರ್ಡ್ ಟ್ರೈ ಮಾಡಿಲ್ಲ. ಅದು ಕೀಬೋರ್ಡ್ ಬರುತ್ತೆ, ಕೀಬೋರ್ಡ್ ಟ್ರೈ ಮಾಡಿ ಸರ್. ಓಕೆ. ಸೊ ದೂರದಿಂದ ನೋಡೋರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಏನೋ ಬೇರೆ ಏನೋ ಮಂತ್ರ ಆಗ್ತಾ ಇದ್ದಾರೆ ಅನ್ನೋ ಒಂಥರ ಫೀಲ್ ಇದೆ. ಬಟ್ ಆ್ಯಕ್ಚುಲಾಗಿ ಅದನ್ನು ನಾವು ವೇರ್ ಮಾಡ್ಕೊಂಡಾಗ ಹೆಂಗೆ ಅನ್ನಿಸ್ತಾ ಇದೆ ಗೊತ್ತಾ? ಅದು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗಿಬಿಟ್ರೆ ಇವಾಗ ನೀವೆಲ್ಲಾದರೂ ಇವಾಗ ಐಫಲ್ ಟವರ್ ಮುಂದೆ ನಿಂತ್ಕೋಬೇಕು ಅಂದರೆ ಅದೊಂದು ಥೀಮ್ ಆ್ಯಡ್ ಮಾಡ್ಕೊಂಡ್ರೆ ಅಲ್ಲೇ ಇದ್ದೀವಿ ಅನ್ನೋ ಥರ ಫುಲ್ ಕಂಪ್ಲೀಟ್ 360 ಸಿಗುತ್ತೆ. ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ. ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಡ್ತಾ ಇದ್ದಾರೆ, ನೋಡೋಣ ಬನ್ನಿ ಒಂದ್ಸತಿ. ಸೊ ಇಲ್ಲಿ ನನ್ನ ಬ್ಲಾಗ್ನ ನಾನೇ ನೋಡ್ತಾ ಇದ್ದೀನಿ. ಇದು ಗಾಗಲ್ಸ್ ಇದೆಯಲ್ಲ, ನನ್ನ ಫೋನ್ ಇಟ್ಕೊಂಡು ನಾನು ಕಾಣಿಸ್ತಲ್ಲ, ಬಟ್ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಅದು ಸ್ಕ್ರೀನ್ ಇದೆಯಲ್ಲ, ಸ್ಕ್ರೀನ್ನ ನೀವು ಎಷ್ಟು ದೊಡ್ಡದು ಮಾಡ್ಕೊಂಡ್ರು ಒಂದು ಚೂರು ಕ್ವಾಲಿಟಿ ಕಮ್ಮಿ ಆಗುತ್ತೆ. ಹೌದು ಸರ್, ಎಷ್ಟು ಬೇಕಾದ್ರೂ ದೊಡ್ಡ ಮಾಡಿ. ಇದು ನಾರ್ಮಲ್ ಪ್ರೊಜೆಕ್ಟರ್ ಎಲ್ಲ ಪ್ಲೇ ಮಾಡಿಬಿಟ್ರೆ ಅದು ಕಲರ್ ಇದಾಗುತ್ತೆ. ಬಟ್ ಇದ್ರಲ್ಲಿ ಹೆಂಗಿದೆ ಸೇಮ್ ಒಳ್ಳೆ 4K TV ನೋಡೋಂಗಿದೆ ಎಕ್ಸ್ಪೀರಿಯನ್ಸ್. ವಿಷನ್ ಪ್ರೊ ಎಷ್ಟಿದೆ ಬಟ್ ನೋಡೋಕ್ಕೆ ಹೆಂಗಿರುತ್ತೆ ಗೊತ್ತಾ? ಫುಲ್ ಇವಾಗ ನೀನು ಯಾವುದೋ ಒಂದು ಬೇರೆ ಕಂಟ್ರಿಗೆ ಹೋಗಿದ್ಯಾ, ಸಕ್ಕತ್ತಾಗಿರುತ್ತೆ. ಇದೇ ಥರ ನಿಮಗೆ ಒಂದು 10 ಪಿಕ್ಚರ್ಸ್ ಇದೆ. ಸೊ ಮೂದಲ್ಲಿ ಕುತ್ಕೊಂಡಿರೋ ಥರ, ಅಂದರೆ ಲೇಕ್ ಹತ್ರ ಕುತ್ಕೊಂಡಿರೋ ಥರ ಬೇರೆ ಬೇರೆ ನಿಮಗೆ ಸಪ್ರೇಟ್ ಇದೆ. ಅದು ಹಾರರ್ದಿದ್ರೆ ಹಾಕ್ಬಿಟ್ಟಿದ್ದೆ ಇವಾಗ ಬರೋದು. ಈಗ ಒಂದು 2-3 ಇದೆ, ಇನ್ನು ಡೌನ್ಲೋಡ್ ಅದು ಕೊಟ್ಟಿಲ್ಲ, ಅಪ್ಡೇಟ್ ಕೊಡ್ತಾರೆ. ಅಪ್ಡೇಟ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಇದು. ಹೌದು, ನೀವು ಅದು ಮುಟ್ರೆ ಅದು ನೀವು ಇದು ಸ್ವಲ್ಪ ಬೆಂಡ್ ಮಾಡಿ ನೋಡಿ, ಕಾಣಿಸುತ್ತೆ ತಿರ್ಗಾ ನಿಮಗೆ ಪೀಕ್. ಹಿಮಂಗ್ ಆ್ಯಕ್ಚುಲಿ ನಾನು ಸುಮ್ಮನೆ ದೆವ್ವದ ಬಗ್ಗೆ ಮಾತ್ರ ನೈಟ್ ನಿದ್ದೆ ಮಾಡಲ್ಲ. ಇದರಲ್ಲಿ ದೆವ್ವಾಗಿ ಬಂದು ತೋರಿಸ್ಬಿಟ್ರೆ ನೀವು ಇಲ್ಲ ಮೇಲ್ಗಡೆ ನೋಡಿ, ಮೇಲ್ಗಡೆನೂ ಎಲ್ಲ ಫುಲ್ ಅದೇ ಇದೆ, ಸ್ಕೈ ಎಲ್ಲ ಕಾಣಿಸುತ್ತೆ. ಅದ್ರ ಪ್ರಕಾರ ಸೊ ನೀವೇನಾದ್ರು ಆಬ್ಜೆಕ್ಟ್ಸ್ ಇದ್ರೆ ಹೋದ್ರೆ ಗೋಡೆ ಹತ್ರ ಟಚ್ ಮಾಡೋದು ಅವಾಗ ಗೊತ್ತಾಗುತ್ತೆ ಗೋಡೆ ತೋರಿಸುತ್ತೆ ಆಬ್ಜೆಕ್ಟ್ಸ್. ಇದೇ ಫಸ್ಟ್ ಪೀಸ್ ಅಲ್ಲ ಇಂಡಿಯಾಗೆ. ನಾನು ಫಸ್ಟ್ ನೋಡಿದೆ ನಾನು ಏರ್ಪೋರ್ಟ್ ಅಲ್ಲಿ. ಸೊ ಅವಾಗ ನನಗೆ ಅದು ಒಂಥರ ಅದೇ ತರ ಆಗಿದೆ, ಏನಿದೆ ಇಂಡಿಯಾ ಅಂತ. ಸೊ ಅದರಿಂದ ಸತೀಶ್ ಸರ್ ವಿಡಿಯೋದಲ್ಲಿ ಆದರೆ ನಾವು ರಿಯಾಕ್ಟ್ ಆಗಿರೋದು. ಜನ ನೋಡ್ತಾರಲ್ಲ ಅವ್ರಿಗೆ ಏನು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ನಮಗೆ ಫಸ್ಟ್ ಟೈಮ್ ಅದಾಗ್ತಾಗ ಆಕ್ಚುಲಿ ಇಂಡಿಯಾಗೆ ಇದೆ ಫಸ್ಟ್ ಅಲ್ವಾ ಬಂದಿದ್ದು? ನಮ್ದೇ ಐಟಮ್ ಬಂದಿದೆ ಇಂಡಿಯಾಗೆ, ಇಡೀ ಇಂಡಿಯಾಗೆ ಫಸ್ಟ್ ಐಟಮ್ ಬಂದಿದೆ. ಫಸ್ಟ್ ಟೈಮ್ ದುಬೈಯಲ್ಲೂ ನಮ್ದೇ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕಿದ ಮೇಲೆ ಮೇ ಬಿ ಒಂದು ವಾರ ಆದಮೇಲೆ ಎಲ್ಲರೂ ಬೇರೆ ಯೂಟ್ಯೂಬರ್ಸ್, ನಾರ್ತ್ ಯೂಟ್ಯೂಬರ್ಸ್ ಅವರೆಲ್ಲ ಅಪ್ಲೋಡ್ ಮಾಡ್ತಾಯಿದ್ರು. ಓಕೆ, ಸೊ ನಡೀರಿ, ನಮ್ಮದು ಶಾಪಿಂಗು ಆಯಿತು. ಮೊಬೈಲ್ ತೊಗೊಂಡ್ವಿ, ಒಂದು ತೊಗೊಳಕ್ಕೆ ಬಂದ್ವಿ, ಅದಕ್ಕಿಂತ ಅಪ್ಗ್ರೇಡೆಡ್ ವರ್ಷನ್ನು, ಹಾಗೆ 2 ಹಿಮಾಗೋಗಿ ನಾನು ಇಬ್ಬರಿಗೂ ತೊಗೊಂಡ್ವಿ. ಖುಷಿನಾ? ಆ್ಯಕ್ಚುಲಿ ಏನಂದರೆ ಎವ್ರಿ ಟೈಮ್ ನಾನು ಏನೋ ತೊಗೊಳ್ಬೇಕು ಅಂದಾಗ ನಾನು ಒಬ್ಬರಿಗೆ ಮಾತ್ರ ತೊಗೊಳ್ತಾ ಇದ್ದೆ. ಬಟ್ ಮೊಬೈಲ್ ಪ್ಲಾನೆಟ್ ಕಡೆಯಿಂದ ಇಬ್ಬರಿಗೂ ತೊಗೊಳ್ಳೋಂಗೆ, ಯಾಕಂದರೆ ನಾವು ಯೂಟ್ಯೂಬರ್ಸ್ಗಳೇನಾದ್ರೆ ಏನಾದರೂ ಅಪ್ಗ್ರೇಡ್ ಮಾಡ್ತಾನೆ ಇರ್ತೀವಿ. ಸೊ ಮನೇಲಿ ಕೇಳಿದಾಗ ಸ್ವಲ್ಪ ಸಪೋರ್ಟಿವ್ ವೈಫ್ಸ್ ಇರ್ತಾರೆ, ಇದ್ದಾಗ ಏನು ಆಯಿತು ತಗೋ ಅಂತಾರೆ. ನಿಮ್ಮ ಕಡೆಯಿಂದ ಇಬ್ಬರಿಗೂ ತೊಗೊಳಂಗಾಯ್ತು. ಹೌದು. ಸೊ ಹಾಗಾಗಿ ಸ್ವಲ್ಪ ಗಿಲ್ಟ್ ಕಾಡೋದು ಯಾವಾಗೂ ನಾನೇ ತೊಗೊಳ್ತೀನಲ್ಲ ಅಂತ.
ಬಟ್ ಇವತ್ತು ಒಂದು ರಿಲೀಫ್ ಸಿಕ್ತು. ಓಕೆ ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮ್ಗೆ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೊಬೈಲ್ ಪ್ಲಾನೆಟ್ ವಿಸಿಟ್ ಮಾಡಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು, ನಾನಂತೂ ತುಂಬ ಖುಷಿ ಆದೆ. ಯಾಕೆ ನಾನು ಬಜೆಟ್ ಕಡಿಮೆ ಇಟ್ಕೊಂಡು ಒಂದು ಡಿವೈಸ್ ತೊಗೊಳ್ಳೋಣ ಅಂತ ಬಂದಿದ್ದು. ಬಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಕಂಪ್ಯಾರಿಸನ್ ಮಾಡೆಲ್ಲ ತೋರಿಸಿದ್ರು ನಮಗೆ. ಪ್ರೈಸ್ ಹೊರಗಡೆ ಎಷ್ಟಿದೆ, ಇಲ್ಲಿ ಇಂಡಿಯಾದಲ್ಲಿ ಎಷ್ಟಿದೆ, ಮತ್ತು ಇದು ಯಾವ ರೀತಿ ಪೀಸಸ್ ಅಂತ. ಇದನ್ನು ನೀವು ಹೊಸ ಮೊಬೈಲ್ ಆ್ಯಕ್ಚುಲಿ ಕೆಲವರು ಸ್ವಲ್ಪ ಏನೋ ಕನ್ಫ್ಯೂಸ್ ಆಗ್ತಾರೆ. ಯೂಸ್ಡ್ ಮೊಬೈಲ್ ಆ ಥರ ಯೂಸ್ ಮೊಬೈಲು ಇದ್ದಾವೆ, ಅದ್ರ ಜೊತೆಲಿ ಜಸ್ಟ್ ಅನ್ಬಾಕ್ಸ್ ಯಾರು ತೊಗೊಂಡಿರ್ತಾರೆ ಗಿಫ್ಟ್ ಕೊಡೋಕ್ಕೆ ಅಂತ ಯಾರಿಗಾದ್ರು. ಅದಾದಮೇಲೆ ಜಸ್ಟ್ ಅವ್ರಿಗೇನೋ ಬೇಡ ಅಂತಿದ್ದು ಮತ್ತು ಬೇರೆ ತೊಗೊಳಕ್ಕೆ ಏನೋ ಪ್ಲ್ಯಾನ್ ಮಾಡೋದು ಅಂಥದ್ದನ್ನ ರಿಟರ್ನ್ ಮಾಡಿರ್ತಾರೆ. ಹಾಗೆ ಕೆಲವರು ಅಲ್ಲಿನೇ ತಂದಿರ್ತಾರೆ ಮತ್ತು ಯೂಸ್ ಮಾಡೋದು ಬೇಡ ಅಂತೆಲ್ಲ ರಿಟರ್ನ್ ಮಾಡ್ತಾರೆ. ಆ ಥರದ್ದು ಮತ್ತು ಹಿಂಗೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮಿಬ್ರಿಗೂ ಬ್ರ್ಯಾಂಡ್ ನ್ಯೂ ಬಾಕ್ಸ್ ಪೀಸು ಹೇಳಿದಲ್ಲ, ಒಂಥರ ಬೈ ಒನ್ ಗೆಟ್ ಒನ್ ಫ್ರೀ ರೀತಿಯಲ್ಲಿ ಸಿಕ್ಕಿದೆ. ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ, ಆ ರೀತಿಯಲ್ಲಿ ಸಿಕ್ಕಿದೆ. ಓಕೆ, ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವೀಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.